ಇನ್ನು ವಿಧಾನಸಭೆಯಲ್ಲೂ ಕೂಡ ಇವತ್ತು ಗದ್ದಲ ಗಲಾಟೆಗಳೇ ತುಂಬ ಜೋರಾಗಿತ್ತು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಾಮಾನ್ಯವಾಗಿ ಸಿಟ್ ಮಾಡ್ಕೊಳ್ಳಲ್ಲ. ಆದರೆ ಇವತ್ತು ಸಿದ್ದರಾಮಯ್ಯನವರು ಅಕ್ಷರಶಃ ಏಕವಚನದಲ್ಲೇ ಆರೋಪ ಪ್ರತ್ಯಾರೋಪವನ್ನು ಮಾಡ್ತಾಯಿದ್ರು. ಅತ್ತ ವಿಪಕ್ಷದಲ್ಲಿರುವಂಥ ಮಾಜಿ DCM ಅಶ್ವಥ್ ನಾರಾಯಣ್ ಏಕವಚನದಲ್ಲೇ ಆಡಳಿತ ಪಕ್ಷದ ನಾಯಕರಿಗೆ ಮುಖ್ಯಮಂತ್ರಿ ವಿರುದ್ಧ ಆರೋಪಗಳನ್ನು ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಒಂದು ಹಂತದಲ್ಲಿ ಸದನ ಎಲ್ಲಿಗೆ ಹೋಗ್ತಾ ಇದೆ ಅನ್ನುವಂಥ ಸನ್ನಿವೇಶ ನಿರ್ಮಾಣವಾಗಿತ್ತು. ಇವತ್ತಿನ ಗದ್ದಲ ಗಲಾಟೆಗಳನ್ನು ಒಮ್ಮೆ ನೋಡ್ಕೊಂಬರೋಣ ಬನ್ನಿ. ಆಯ್ತು ಉಪಮುಖ್ಯಮಂತ್ರಿಯು ಭ್ರಷ್ಟಾಚಾರದಲ್ಲೇ ಹೋಗ್ಬಂದಿರೋದು ಮಾಡಿ ಚರ್ಚೆ ಅವರು ಜೈಲಿಗೆ ಹೋಗ್ಬಂದಿರೋ ಪೇಸಿಎಂ 100% ಸರ್ಕಾರ ಭ್ರಷ್ಟಾಚಾರದ ಪಿತಾಮಹ. ಇವತ್ತು ಕೂಡ ಸದನದಲ್ಲಿ ಮಹಾ ಕದನವೇ ನಡೆಯಿತು. ಆಡಳಿತ ಪಕ್ಷ ವಿಪಕ್ಷದವರ ನಡುವೆ ವಾಗ್ಯುದ್ಧವೇ ನಡೆದು ಹೋಗಿದೆ. ನಾನಾ ನೀನಾ ನೋಡೇ ಬಿಡೋಣ ಅನ್ನೋ ಮಟ್ಟಿಗೆ ಮಾತಿತ್ತು. ವಾಲ್ಮೀಕಿ ನಿಗಮದ ಹಗರಣ ಪ್ರಸ್ತಾಪಿಸಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣ್ ಬೆಂಕಿಯನ್ನೇ ಉಳಿದ್ರು. ಈಗ ಅದರಲ್ಲೂ ಸಿಎಂ ಸಿದ್ದರಾಮಯ್ಯ ಡಾಕ್ಟರ್ ಅಶ್ವಥ್ ನಾರಾಯಣ್ ನಡುವೆ ವಾಗ್ಯುದ್ಧ ತಾರಕಕ್ಕೇರಿತ್ತು. ನೀನು ಭ್ರಷ್ಟಾಚಾರದ ಪಿತಾಮಹ ಅಂತ ಅಶ್ವಥ್ ನಾರಾಯಣ್ ವಿರುದ್ಧ ಸಿಎಂ ವಾಗ್ದಾಳಿ ನಡೆಸಿದ್ರು. ಈಗ ಮಾತಾಡ್ಲಿ ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣ್ ಮಾತಿನಿಂದ ಕೆರಳಿದ ಸಿಎಂ ಪರಿಶಿಷ್ಟರ ಪರವಾಗಿ ಬಿಜೆಪಿಗರು ಇಲ್ಲ ಅಂತ ತಿವಿದ್ರು. ಇಬ್ಬರ ಮಧ್ಯೆ ಏಕವಚನದಲ್ಲಿ ಸಮರ ನಡೆಯಿತು. ಇವ್ರು ಏನ್ ಹೇಳಿದ್ರು ಕೂಡ ಇವರು ಭ್ರಷ್ಟಾಚಾರ ಬಯಲಾಗಿದೆ. ನಿಮ್ಮ 40% ಕಮಿಷನ್ ಹೊಡೆದಿದ್ದಾರೆ ಅಂತೇಳಿ ನಮ್ಮ ಅಸೋಸಿಯೇಷನ್ ಅಧ್ಯಕ್ಷ ಹೇಳಿದ್ದಾರೆ. ನಾಚಿಕೆ ಆಗಲ್ಲ, ನಾಚಿಕೆ ಆಗಲ್ಲ, ಉತ್ತರ ನಾಚಿಕೆ ಆಗಲ್ಲ, ನಾಚಿಕೆ ಆಗಲ್ಲ, ಮಾನ ಮರ್ಯಾದೆ ಏನಿಲ್ಲ. ಸಿಎಂ ಸಿದ್ದರಾಮಯ್ಯ ಮಾತಿಗೆ ಕೆರಳಿದ ಅಶ್ವಥ್ ನಾರಾಯಣ್ ಏನ್ ಹೆದರಿಸ್ತೀರೇನ್ರಿ ಅಂತ ಬೆಂಕಿಯ ಮಾತುಗಳನ್ನೇ ಆಡಿದ್ರು. ಪೇ ಸಿಎಂ 100% ಸರ್ಕಾರ ಅಂತ ವಾಗ್ದಾಳಿ ನಡೆಸಿದ್ರು. ಈಗ ಮಾತಾಡ್ಲಿ ಆಗುದಿಲ್ಲ. ಈಗ ಉತ್ತರ ಆಯ್ತು ನಿಮ್ಮ ಭ್ರಷ್ಟಾಚಾರ ಬಯಲಾಗಿದೆ, ನಿಮಗೆ ನಾಚಿಕೆ ಆಗಲ್ವಾ ಕಂಡರು ಅಂತ ಸಿಎಂ ಕೌಂಟರ್ ಅಟ್ಯಾಕ್ ಮಾಡಿದ್ರು. ಏನ್ ಹೇಳಿದ್ರು ಕೂಡ ಇವರು ಭ್ರಷ್ಟಾಚಾರ ಬಯಲಾಗಿದೆ. ನಿಮ್ಮ 40% ಕಮಿಷನ್ ಹೊಡೆದಿದ್ದಾರೆ ಅಂತೇಳಿ ನಮ್ಮ ಅಸೋಸಿಯೇಷನ್ ಅಧ್ಯಕ್ಷ ಹೇಳಿದ್ದಾರೆ. ನಾಚಿಕೆ ಆಗಲ್ಲ, ನಾಚಿಕೆ ಆಗಲ್ಲ, ಉತ್ತರ ನಾಚಿಕೆ ಆಗಲ್ಲ, ಮಾನ ಮರ್ಯಾದೆ ಏನಿಲ್ಲ. ಮುಖ್ಯಮಂತ್ರಿ ಆಗಲಿಕ್ಕೆ ಇತ್ತ ಅಶ್ವಥ್ ನಾರಾಯಣ್ ವಿರುದ್ಧ ಮುಗಿಬಿದ್ದ ಸಚಿವ ದಿನೇಶ್ ಗುಂಡೂರಾವ್ ಗೂಂಡಾ ಹಿನ್ನೆಲೆ ನಿಮ್ಮದು ಎಂದು ಪರಸ್ಪರ ಬೈದಾಡಿಕೊಂಡ್ರು. ಮಾತಾಡಕ್ಕೆ ಗೊತ್ತಿರಲ್ಲ ನಿಮ್ಗೆ. ಮಾಜಿ ನಿಮ್ಗೆ ಸತ್ಯ ಕೈ ಆಗಿದೆ, ಸತ್ಯ ನೋಡ್ಕೋಬೇಕು. ಈಗ ಈ ನಾಡಿನ ಜನತೆ ಅಧಿಕಾರ ಕೊಟ್ಟವರೆ ಭ್ರಷ್ಟಾಚಾರ ತಡೀತೀವಿ. ನೀವು ಭ್ರಷ್ಟಾಚಾರ ತಡೆದಿರೋದ್ರಿಂದ ಭ್ರಷ್ಟಾಚಾರ ತಡೆದಿರೋದ್ರಿಂದ ಹಿಂಗಾಗಿರೋದು. ಕಾಂಗ್ರೆಸ್ ಸಚಿವ ಭೈರತಿ ಸುರೇಶ್ ಅಶ್ವಥ್ ನಾರಾಯಣ್ ಮಧ್ಯೆಯೂ ಮಾತಿನ ಸಮರ ನಡೆಯಿತು. ಅಶ್ವಥ್ ನಾರಾಯಣ್ ಕೂಡ ದಿಲ್ಲಿದಲ್ಲೇ
ಇಲ್ಲಿ ಸಾಕ್ಷಿನೇ ಇದೆಯಲ್ರಿ, ಸರ್ಕಾರದಲ್ಲಿ ಮುಖ್ಯಮಂತ್ರಿನ ಒಪ್ಕೊಂಡಿದ್ದಾರೆ 89 ಕೋಟಿ ಅದು ಉತ್ತರ ಕೊಡ್ತಾರೆ ಯಾರೋ ಬೇರೆ ಆಯ್ತು. ಬ್ಯೂರೋ ರಿಪೋರ್ಟ್ ಟಿವಿ9.